ಒಂದಾನೊಂದು ಕಾಲದಲ್ಲಿ ಊರ ಹೊರಗಿನ ದೊಡ್ಡ ಕಾಡಿನಲ್ಲಿ ಒಂದು ಹಳ್ಳ ಹರಿದು ಹೋಗುತ್ತಿತ್ತು. ಆ ಹಳ್ಳದ ದಡದಲ್ಲಿ ಒಂದು ಇರುವೆಗಳ ಕುಟುಂಬ ಇತ್ತು. ಆ ಇರುವೆಗಳು ಸದಾ ಶ್ರಮಜೀವಿಗಳು. ಬೇಸಿಗೆ ಕಾಲ ಬಂತು, ಬಿಸಿಲು ಜೋರಾಯಿತು. ಇರುವೆಗಳು ತಮ್ಮ ಮನೆಯ ಮುಂದಿನ ಅಂಗಳದಲ್ಲಿ ಮಳೆಗಾಲಕ್ಕೆ ಬೇಕಾದ ಆಹಾರ ಧಾನ್ಯಗಳನ್ನು ಸಂಗ್ರಹಿಸ್ತಾ ಇದ್ವು. ಅದೇ ಕಾಡಿನಲ್ಲಿ ಒಂದು ಸೋಮಾರಿ ಮಿಡತೆ ವಾಸಿಸುತ್ತಿತ್ತು. ಅದು ದಿನವಿಡೀ ಹಾಟ ಕುಣಿತ ಕಾಲ ಕಳೆಯುತ್ತಿತ್ತು. ಒಂದು ದಿನ ನಾವೆಲ್ಲರೂ ಕೆಲಸ ಮಾಡೋಣ, ನಾಳಿನ ಬಗ್ಗೆ ಚಿಂತಿಸೋಣ. ನಾವೆಲ್ಲರೂ ಕೆಲಸ ಮಾಡೋಣ, ನಾಳಿನ ಬಗ್ಗೆ ಚಿಂತಿಸೋಣ ಎಂದು ಇರುವೆಗಳು ಹಾಡ್ತಾ ಹಾಡ್ತಾ ಕಾಳುಗಳನ್ನು ಹೊತ್ತು ತರ್ತಾ ಇದ್ವು. ಅದನ್ನು ನೋಡಿದ್ರು ಸೋಮಾರಿ ಮಿಡತೆಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರಲೇ ಇಲ್ಲ. ಆಗ ಮಿಡತೆ, ಅಯ್ಯೋ ಇರುವೆಗಳ, ನೀವೆಷ್ಟು ಕಷ್ಟಪಡುತ್ತೀರಾ? ಮಳೆಗಾಲಕ್ಕಿನ್ನೂ ತುಂಬಾ ಸಮಯ ಇದೆ, ಈಗಲೇ ಏಕೆ ಇಷ್ಟೊಂದು ಚಿಂತೆ? ಬನ್ನಿ, ನಾವೆಲ್ಲ ಸೇರಿ ಮಜಾ ಮಾಡೋಣ ಎಂದು ಹೇಳ್ತಾ ನಾವೆಲ್ಲರೂ ಮಜಾ ಮಾಡೋಣ, ನಾಳಿನ ಬಗ್ಗೆ ಚಿಂತೆ ಬೇಡ. ನಾವೆಲ್ಲರೂ ಮಜಾ ಮಾಡೋಣ, ನಾಳಿನ ಬಗ್ಗೆ ಚಿಂತೆ ಬೇಡ ಎಂದು ತಾನು ಹಾಡ್ತಾ ಹಾಡ್ತಾ ಅಲ್ಲಿಂದ ಹಾರಿ ಹೋಯಿತು. ಹೀಗೆ ದಿನಗಳು ಕಳೀತಾ ಕಳೀತಾ ಮಳೆಗಾಲ ಬಂದೇ ಬಿತ್ತು. ಇರುವೆಗಳು ತಮ್ಮ ಮನೆಯೊಳಗೆ ಕೂಡಿಟ್ಟಿದ್ದ ಆಹಾರದ ಜೊತೆ ಆರಾಮಾಗಿ ಕುಳಿತಿದ್ದು. ಆದರೆ ಇರಕ್ಕೆ ಹಸಿವಿನಿಂದ ಚಳಿಯಿಂದ ನಡುಗುತ್ತಾ ಇರುವೆಗಳ ಮನೆಗೆ ಬಂತು. ಅಣ್ಣ, ಇರುವೆ ಅಣ್ಣ, ನನಗೆ ತುಂಬಾ ಹಸಿವಾಗಿದೆ, ಒಂದಿಷ್ಟು ಆಹಾರ ಕೊಡುವಿರಾ ಎಂದು ಕೇಳಿತು. ಆಗ ಇರುವೆಗಳು ನಗ್ತಾ, ಬೇಸಿಗೆಯಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡುವಾಗ ನೀನು ಹಾಡ್ತಾ ಕುಣಿತಾ ಇದ್ದೆ. ನಮ್ಮ ಮಾತನ್ನು ಕೇಳಿಸ್ತಾ ಇದ್ರೆ ನಿಮಗೆ ಈ ಗತಿ ಬರ್ತಾ ಇರಲಿಲ್ಲ. ಸರಿ ಬಿಡು, ಇನ್ನು ಮುಂದೆ ಹಿಂಗೆ ಮಾಡಬೇಡ, ಒಳಗ್ ಬಾ, ನಾವು ನಿನಗೂ ಊಟ ಕೊಡ್ತೀವಿ ಎಂದು ಹೇಳಿತು. ಆಗ ಮಿಡತೆಗೆ ತನ್ನ ತಪ್ಪು ಅರಿತು ತಲೆ ತಗ್ಗಿಸಿ ನಿಂತಿತು. ಕಷ್ಟಪಟ್ಟು ದುಡಿದರೆ ಮಾತ್ರ ಮುಂದೆ ಯಶಸ್ಸು ಸಿಗುತ್ತದೆ ಎಂಬುದನ್ನು ಮಿಡತೆ ತಿಳಿದುಕೊಂಡಿತು. ಅಂದಿನಿಂದ ಮಿಡತೆ ಸೋಮಾರಿತನವನ್ನು ಬಿಟ್ಟು ಇರುವೆಗಳ ಜೊತೆಗೂಡಿ ದುಡಿತು. ಇರುವೆ ಮತ್ತು ಮಿಡತೆ ಒಳ್ಳೆ ಗೆಳೆಯರಾದರು. ಕೆಲಸ ಮಾಡೋ ಕಾಲದಲ್ಲಿ ಕೆಲಸ ಮಾಡೋಣ, ಮಜಾ ಮಾಡೋ ಕಾಲದಲ್ಲಿ ಮಜಾ ಮಾಡೋಣ. ಕೆಲಸ ಮಾಡೋ ಕಾಲದಲ್ಲಿ ಕೆಲಸ ಮಾಡೋಣ, ಮಜಾ ಮಾಡೋ ಕಾಲದಲ್ಲಿ ಮಜಾ ಮಾಡೋಣ. ಆರ್ಟಿ ಆಕ್ಟ್ 60ಯ ಪಂಚಪರಿವರ್ತನೆಯ ಅಂಶಗಳಲ್ಲಿ ಒಂದಾದ ಸಾಮಾಜಿಕ ಸಾಮರಸ್ಯವನ್ನು ಕುರಿತು ಈ ಕಥೆಯ ನೀತಿ. ನಾಳಿನ ನಮ್ಮ ಬದುಕು ಸುಂದರವಾಗಿರಬೇಕೆಂದರೆ ನಾವು ಇಂದಿನಿಂದಲೇ ಕಷ್ಟಪಟ್ಟು ಕೆಲಸ ಮಾಡಬೇಕು. ಆಗ ಮಾತ್ರ ಯಶಸ್ಸು ಸಿಗುತ್ತದೆ. ಧನ್ಯವಾದಗಳು.